ಈಗ ನಾನೇನಾದರೂ ನಾಟಕ ಮಾಡಬೇಕಲ್ಲ. ನನ್ನ ಫೋನಲ್ಲಿ ಈ ವಿಡಿಯೋ ಬಂದಿದೆ ಅಂತ ನಾನು ಇನ್ನೊಂದು ಫೋನಿಂದ ಇದಕ್ಕೆ ನನ್ನ ವಾಟ್ಸಪ್ಪಿಗೆ ಬಿಡಿಸ್ಕೋತೀನಿ. ಅದು ಪ್ರೈವೇಟ್ ನಂಬರ್ ಅಂತ ಇರುತ್ತೆ. ನನಗೂ ಯಾರೋ ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಂತ ಇವನಿಗೆ ಹೇಳೋದು, ಇವನು ನಂಬೋದು. ಹಾಗೆ ಮಾಡ್ತೀನಿ. ಭಾಗ್ಯ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನನ್ನ ಫೋನ್ಗೆ ಯಾರು ಪ್ರೈವೇಟ್ ನಂಬರ್ ಮೆಸೇಜ್ ಮಾಡಿದ್ದಾರೆ ನೋಡಿ. ಅಲ್ಲ, ಯಾರು ಈ ವಿಡಿಯೋ ಬಿಟ್ಟಿದ್ದು? ಏನು ಹೇಳಕತ್ತಿ ನೀನು? ವಿಡಿಯೋನ ಯಾರು ಬಿಟ್ರು ನಿನ್ನ ಫೋನ್ಗೆ? ನೋಡೋಣ. ಅಯ್ಯೋ ಅದೇ ರೀ, ಅದೇ ನಿನ್ನೆ ನೀವು ಬಲವಂತವಾಗಿ ನಾನು ಕರ್ಕೊಂಡು ಹೋಗಿದ್ರಲ್ಲ, ಅದನ್ನ ಯಾರೋ ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡಿಬಿಟ್ಟು ನನ್ನ ಫೋನಿಗೆ ಬಿಟ್ಟಿದ್ದಾರೆ. ನೋಡಿದ್ರೆ ಪ್ರೈವೇಟ್ ನಂಬರು, ಗೊತ್ತೇ ಆಗತ್ತಿಲ್ಲ. ಯಾರು ಬೇಕಂತಲೇ ಮಾಡ್ತಾ ಇದ್ದಾರೆ ಅದನ್ನು. ಯಾರೋ ಏನೋ ಸ್ಕೆಚ್ ಹಾಕಿದ್ದಾರೆ. ಇಲ್ಲಿ ಬೇರೆಯವ್ರು ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮನೆಗೆ. ಇಲ್ಲಿ ನಮ್ಮ ಮನೆಯವರು ಇದನ್ನ ಆಟ ಆಡ್ತಿದ್ದಾರೆ. ನಿನಗೆ ಏನೋ ಕಳಂಕ, ನನ್ನ ಹೆಸರಿಗೆ ಕಳಂಕ ತರಬೇಕು ಅನ್ನೋದು ಮಾಡ್ತಾ ಇದ್ದಾರೆ. ಯಾರು ಇರ್ಬೋದು ಈ ಮನೇಲಿ? ನಿಂಗಿ ನಾನು ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮತ್ತೆ ಯಾರು ಇದನ್ನ ಆಟ ಆಡತ್ತಿರ್ಬೋದು? ಅದೆಲ್ಲ ಇರಲಿ, ಈಗ ನನ್ನ ಜೀವನದ ಗತಿ ಏನು? ನನಗೆ 2 ಮಕ್ಳು ಅದಾವ. ಗಂಡು ನೋಡಿದ್ರೆ ನಿಗರ್ಕೊಂಡು ಹೋಗಿದ್ದ. ನಾ ಏನು ಮಾಡಲಿ ಹೇಳಿ? ನನ್ನ ತವ್ರ ಮನೆಯವ್ರಂತ ನನಗೆ ಯಾರೂ ಇಲ್ಲ. ನಾನು ದುಡ್ಡು ತಿಂದಾಗಲೇ ನನ್ನ ಜೀವನ. ಈ ಥರ ಕೆಟ್ಟ ಹೆಸರು ಬಂದರೆ ಇದು ಮುಂದೆಲ್ಲ ಇದೆಲ್ಲ ಕಡೆ ಸೋಷಿಯಲ್ ಮೀಡಿಯಾದಾಗ ಹೋದ್ರೆ ನಾನು ಏನು ಮಾಡಲಿ? ನನ್ನ ಜೀವನ ಹಾಳಾಗುತ್ತೆ. ಇಲ್ಲ, ನಾನು ಬದುಕೋದಿಲ್ಲ. ನಾನು ಸಾಯ್ತೀನಿ. ಭಾಗ್ಯ, ನೀನು ಸಾಯೋ ಯೋಚನೆ ಮಾಡಬೇಡ. ನೋಡು, ನಿನ್ನ ಮಕ್ಕಳಿಗೆ ನಿನಗೆ ನಾನು ಆಸರೆ ಆಗ್ತೀನಿ. ಇನ್ನು ಮುಂದೆ ನನ್ನ ಹೆಂಡತಿಗೆ ಈ ವಿಷಯ ಗೊತ್ತಾಗಬಾರ್ದು. ನಾನು ನಿನ್ನ ಮಕ್ಕಳನ್ನ ನೋಡ್ಕೋತೀನಿ. ನೋಡು, ನೀನು ಬೇರೆ ಎಲ್ಲೂ ಹೋಗಬೇಡ. ಈ ವಿಡಿಯೋನ ಮುಂದೆ ಎಲ್ಲಾದ್ರೂ ನೋಡ್ಕೊಳ್ಳೋಣ. ಇದೆಲ್ಲೂ ಲೀಕ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋಣ. ಮೊದಲು ನೀನು ನನ್ನ ಹೆಂಡತಿ ಜೊತೆ ಮಾತಾಡಿದ್ದಲ್ಲ, ನಮ್ಮ ಮನೆಗೆ ಎಷ್ಟೋ ಸಲ ಇರ್ತೀನಿ ಅಂತ. ನಮ್ಮ ಮನೆಗೆ ಎಷ್ಟೋ ಸಲ ಇರು. ಒಂದು ವಿಷಯ ಹೇಳ, ನೀನು ಅದೇನೋ ಬೈ ಮಿಸ್ಟೇಕಾಗಿ ಆಗಿದ್ದು ಹೌದು, ಇಲ್ಲ ಅನ್ನಂಗಿಲ್ಲ. ಆದ್ರೆ ನೀನು ನೋಡೋಕ್ಕೆ ನನ್ನ ಹೆಂಡತಿಗಿಂತನೂ ಸುಂದರವಾಗಿದೆಯಾ. ತೆಳ್ಳಗೆ, ಬೆಳ್ಳಗೆ, ಕೆಂಪಿಗೆ, ಮತ್ತು ನೀನು ಬೇರೆ ಸಂಪ್ರದಾಯಸ್ಥದೆ ಅಂತ ಅನಿಸ್ತದೆ. ಯಾಕೊತ್ತಾ, ತಲೆ ಮೇಲಿನ ಸೆರಗು ಯಾವತ್ತೂ ತೆಗಿಯಲ್ಲ ನೀನು. ಅಷ್ಟು ಈಗಿನ ಕಾಲದೊಳಗೆ ಈ ಥರ ತಲೆ ಮೇಲೆ ಸೆರಗು ಹಾಕ್ಕೊಂಡಿರ್ತೀಯ ಅಂದರೆ ಸೋ ಬ್ಯೂಟಿಫುಲ್. ನಾನು ನಿನ್ನನ್ನು ಒಂದು ಸಲ ಮಾಡರ್ನ್ ಆಗಿ ನೋಡಬೇಕಿತ್ತು, ನನ್ನ ಹೆಂಡತಿ ಬರೋದಕ್ಕಿಂತ ಮೊದಲು. ರೆಡಿಯಾಗಿ ಬರ್ತೀಯಾ? ಏನು ಹೇಳತ್ತೀರಿ ನೀವು? ನೀವು ನನ್ನನ್ನು ಇಷ್ಟು ಬೇಗ ಒಪ್ಕೊಂಡ್ರ? ಇಲ್ಲ, ನನ್ನ ಇಟ್ಕೋಬೇಕು ಅಂತ ಇದ್ದೀರಾ? ಚೀಚಿ, ಆ ಥರ ಅಲ್ಲ. ಏನೋ ಅಚಾನಕ್ಕಾಗಿ ಆಗೋಗ್ಬಿಟ್ಟೈತಿ. ಅಲ್ಲ, ನೀನು ಆ ಥರ ನಾನು ತಿಳ್ಕೊಬೇಡ. ನೋಡು, ಒಂದು ಗಂಟೆಗೆ ಆಸರೆ ಅಂತ ಬೇಕು. ನನ್ನ ಹೆಂಡತಿಗೆ ಮೇಲೆ ಹುಷಾರು ಉಳಿಯಲ್ಲ. ಅವಳು ಯಾವಾಗಲೂ ನನ್ನಿಂದ ದೂರ ಇರೋಕ್ಕೆ ಪ್ರಯತ್ನ ಪಡ್ತಾಳೆ. ನಾನೆಷ್ಟು ಅವಳ ಹತ್ರ ಆಗೋಕ್ಕೆ ಪ್ರಯತ್ನ ಪಡ್ತೀನಿ, ನನ್ನಿಂದ ದೂರನೇ. ಇಲ್ಲಾಂದರೆ ದೂರ ಆಗೋದು, ಇಲ್ಲಾಂದರೆ ಊರಿಗೆ ಹೋಗೋದು, ಇಲ್ಲ ನನ್ನ ತಿಂಗಳ ಸಮಸ್ಯೆ ಅಂತ ಹೇಳ್ಬಿಡ್ತಾಳೆ. ನಾನು ಏನು ಮಾಡಲಿ? ನೋಡು, ನಾನು ಒಂದು ವಿಷಯ ಮಾಡ್ತೀನಿ. ನೀನು ಯಾವಾಗಲೂ ನನ್ನ ಜೊತೆ ಇರ್ತೀಯಾ? ನೋಡು, ಈಗೂ ಗೆಸ್ಟ್ ಹೌಸಲ್ಲಂತೂ ಇರ್ತೀಯ. ರಾತ್ರಿ ನನ್ನ ಹೆಂಡತಿ ಮನೇಲೇ ಇರ್ತಾಳೆ, ನಿಂಗಿ ಮನೆಗೆ ಹೋಗ್ತಾಳೆ. ಇರೋರು ನಾವು ಅಷ್ಟೇ ಅಲ್ವಾ? ಆವಾಗ ನಾನು ಗೆಸ್ಟ್ ಹೌಸ್ಗೆ ಬಂದು ಹೋಗಿ ಮಾಡ್ಬೋದು. ನಿನ್ನ ಜೊತೆನೇ ಇರ್ಬೋದು, ನನ್ನ ಹೆಂಡತಿ ಜೊತೆನೇ ಇರ್ಬೋದು. ಏನಂತೀಯ? ಅಲ್ಲ, ನಿಮ್ಮ ಹೆಂಡತಿ ಎಷ್ಟೊಂದು ಸುಂದರವಾಗವಳೆ, ಮತ್ತೆ ಒಂದು ಗಂಡು ಮಗು ಕೂಡ ಇದೆ. ಅಲ್ಲ, ಮತ್ತೆ ಅವಳು ನಿಮ್ಮನ್ನ, ಅವಳಿಗೇನು ಮತ್ತೆ ಆಗಾಗ ಕಸರ್ಗೆ ನಿಮ್ಮಂದ ಯಾಕೆ ದೂರ ಇಡ್ತಾಳೆ? ಇಷ್ಟು ಚೆನ್ನಾಗಿರೋ ನಿಮ್ಮನ್ನ ಯಾಕೆ ಅವಳು ದೂರ ಇಡ್ತಾಳೆ? ಅದೆಲ್ಲ ಗೊತ್ತಿಲ್ಲ. ಅವಳಿಗೆ ಒಂದು ಸಮಸ್ಯೆ ಇದೆ. ಅವಳು ಯಾವಾಗಲೂ ಹೀಗೆ ಏನೋ ಒಂದು ಅವಳಿಗೆ ಸಮಸ್ಯೆ ಇದೆ. ಅದನ್ನ ಹೇಳ್ಕೊಳಕ್ಕಾಗಲ್ಲ. ಅದನ್ನು ಯಾರ ಮುಂದೆ ಶೇರ್ ಮಾಡ್ಕೊಳಕ್ಕಾಗಲ್ಲ. ಅವಳು ಜಾಸ್ತಿ ನನ್ನ ಜೊತೆ ಇರಲ್ಲ, ನನ್ನಿಂದ ದೂರನೇ ಇರ್ತಾಳೆ. ಬರೇ ಒಂದು ಮುತ್ತು, ಮಾತುಕತೆ ಇಷ್ಟೇ. ಒಂದು ಮಗು ಆಗೋವರೆಗೂ ಒಂದು ಸಂಬಂಧ ಇಟ್ಕೊಳ್ಳೋಣ ಅಂತ ಹೇಳಿದ್ಲು. ಅದಾದಮೇಲೆ ನನಗೆ ಭಾಳ ದೂರ ಅನ್ನಿಸ್ದಾಗ ನನ್ನ ಹತ್ರ ಇರ್ತಾಳೆ. ಆಮೇಲೆ ನನ್ನಿಂದ ಸ್ವಲ್ಪ ದೂರನೇ ಇರ್ತಾಳೆ. ಅದಕ್ಕೆ ಅವಳ ಸಮಸ್ಯೆ ನಾನು ನಿನ್ನ ಹತ್ರ ಹಚ್ಕೊಳಕ್ಕಾಗಲ್ಲ. ನೋಡು, ನಿನ್ನಿಷ್ಟ. ನಿನ್ನ ಮಕ್ಕಳು ನನ್ನ ಮಕ್ಕಳಾಗಿರ್ತಾರೆ. ಮತ್ತು ಈ ವಿಡಿಯೋನ ನಾನು ಡಿಲೀಟ್ ಮಾಡ್ತೀನಿ, ನೀನು ಡಿಲೀಟ್ ಮಾಡು. ಮತ್ತೆ ಬಂದರೆ ಆವಾಗ ನೋಡ್ಕೊಳ್ಳೋಣ. ನಮ್ಮಿಬ್ಬರ ಮಧ್ಯೆ AI ಮೂಲಕ ಈ ಥರ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಸಂಬಂಧನ ಇದು ಮಾಡ್ತಾ ಇದ್ದಾರೆ ಅಂತ ಅವಕ್ಕೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಾನು ಮನೆ ಕೆಲಸದವಳು ಅಂತ ನೀನು ಹೇಳುವಂತೆ, ನಾನು ಈ ಮನೆ ಓನರು, ನನಗೆ ಪಾಪ ಇವಳು ಸಹಾಯಕ್ಕೆ ಬಂದು ಕೆಲಸಕ್ಕೆ ಅಂತ ನಾನು ಹೇಳ್ತೀನಿ. ಆವಾಗ ನಮ್ಮಿಬ್ಬರ ಮಧ್ಯೆ ಏನೂ ಇರೋದಿಲ್ಲ ಅಲ್ಲ? ಏನಂತೀಯ? ನೀನು ನನ್ನ ಜೊತೆ ಇರ್ತೀಯಾ? ಅಲ್ಲ, ಒಂದು ವಿಷಯ ಕೇಳ್ತೀನಿ. ಮತ್ತೆ ನಿನ್ನೆ ರಾತ್ರಿ ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ತಾನೇ? ಅಂದರೆ ಇವನಿಗೇನೋ ವಿಷಯ ಗೊತ್ತಿಲ್ವಾ? ನಡೆದಿದೆ ಅಂತ ಹೇಳ್ತೀನಿ. ಭಾಗ್ಯ, ಯಾಕೆ ನೀನು ಆ ಕಡೆ ತಿರ್ಕೊಂಡೆ ಮತ್ತೆ? ಅದು ಒಂದು ಹೆಣ್ಣೆಂಗ್ಸು ಒಂದು ಗಂಡನಿಂದ ಎಷ್ಟು ದೂರ ಇರ್ತಾಳೆ ಹೇಳಿ? ನಾನು ಎಷ್ಟು ದೂರ ತಳ್ಳೋಕ್ಕೆ ಪ್ರಯತ್ನ ಪಟ್ಟರು ನೀವು ನನ್ನ ಬಲವಂತವಾಗಿ ನನಗೆ ಹೇಳೋಕ್ಕಾಗಲ್ಲ.
ನಾನೇನು ಮಾಡಲಿ? ಏನೋ ಒಂದು ಆಗೋಯ್ತಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಆದರೆ ಈಗ ಈ ವಿಡಿಯೋ ನನ್ನನ್ನು ಸಾಯೋ ಸ್ಥಿತಿಗೆ ತಂದುಬಿಟ್ಟಿದೆ. ಏನು ಮಾಡಲಿ ನಾನು? ಇಲ್ಲ, ನಂಗೆ ಬದುಕೋಕೆ ಇಷ್ಟ ಇಲ್ಲ. ನಿಮ್ಮ ಹೆಂಡತಿಗೆ ನಿಮಗೆ ಮೋಸ ಮಾಡಿ ನನಗೆ ಭೂಮಿ ಮೇಲೆ ಇರೋಕ್ಕೂ ಇಷ್ಟ ಇಲ್ಲ. ಒಂದು ವೇಳೆ ನಾನೇನಾದರೂ ಈಗ ನಿಮ್ಮನ್ನು ಮದುವೆ ಆದರೂ ನಿಮ್ಮ ಜೊತೆ ಸಂಬಂಧ ಇಟ್ಕೊಂಡ್ರು ನಿಮ್ಮ ಹೆಂಡತಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಅಷ್ಟು ಒಳ್ಳೆ ಹೆಣ್ಮಗಳಿಗೆ ನಾನು ಮೋಸ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಇಲ್ಲ, ನಂಗೆ ಇಷ್ಟ ಇಲ್ಲ. ನಾನು ನಿಮ್ಮನ್ನು ಮದುವೆ ಆಗೋದಿಲ್ಲ. ಖಂಡಿತ ನಾನು ನಿಮ್ಮನ್ನು ಮದುವೆ ಆಗೋದಿಲ್ಲ. ನಾನು ನನ್ನ ಮಕ್ಕಳ ಕರ್ಕೊಂಡು ಈ ಊರು ಬಿಟ್ಟು ಹೋಗ್ತೀನಿ. ಊರು ಬಿಟ್ಟೇ ಹೋಗ್ತೀನಿ. ಭಾಗ್ಯ, ನೀನು ಎಷ್ಟು ಒಳ್ಳೆಯವಳು ಮತ್ತೆ. ಅಲ್ಲ, ನೀನು ನೋಡಿದ್ರೆ ನಿನ್ನ ಜೊತೆ ನಾನು ನಿನ್ನೆ ಅಸಭ್ಯವಾಗಿ ನಡ್ಕೊಂಡಿದ್ದೀನಿ ಅಂತ ಗೊತ್ತಿದ್ರು ನನ್ನ ಮುಂದೆ ಒಂದು ಮಾತೇ ಹೇಳಿಲ್ಲ. ಐ ಆಮ್ ಸಾರಿ ಭಾಗ್ಯ. ನನಗೆ ಗೊತ್ತಾಗಲಿಲ್ಲ ಭಾಗ್ಯ. ನನಗದು ಏನಾಗಿತ್ತು ಅಂತ ನಂಗೆ ಗೊತ್ತೇ ಇಲ್ಲ ಭಾಗ್ಯ. ಯಾರೋ ಬೇಕಂತೇನೆ ಮಾಡಿದ್ದಾರೆ ಇದನ್ನು ಭಾಗ್ಯ. ಅವ್ರು ಏನು ಕೆಟ್ಟದ್ದಕ್ಕೆ ಮಾಡಿದ್ರು ಒಳ್ಳೇದಕ್ಕೆ ಮಾಡಿದ್ರು ಗೊತ್ತಿಲ್ಲ, ಆದರೆ ನಮಗಂತೂ ಒಳ್ಳೇದಾಗ್ತಾ ಇದೆ. ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ನಿನ್ನ ಮಕ್ಕಳು ನನ್ನ ಮಕ್ಕಳು. ನಿಜ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇರೋದು ಭಾಗ್ಯ. ಆದರೆ ನನ್ನ ಹೆಂಡತಿ ಇದ್ದಾಗ, ಆ ನಿಂಗಿ ಇದ್ದಾಗ ನೀನು ನನ್ನಿಂದ ದೂರನೇ ಇರು. ಮನೆ ಕೆಲಸದವ್ರ ಥರನೇ ನಡ್ಕೊ. ಮನೇಲಿ ನನ್ನ ಹತ್ರ ಬರೋದಾಗಲಿ, ನನಗೆ ಏಕವಚನಲ್ಲಿ ಮಾತಾಡೋದಾಗಲಿ, ಅಥವಾ ನನಗೆ ಜೊತೆ ಸಲಿಗೆಯಿಂದ ನಡ್ಕೊಳ್ಳೋದಾಗಲಿ ಮಾಡೋಕ್ಕೆ ಹೋಗ್ಬೇಡ. ನೀನು ಹೆಂಗೆ ಕೆಲಸದವ್ಳು ಇರ್ತೀಯೋ ಹಾಗೆ ಇರು. ಆದರೆ ಒಂದು ವಿಷಯ, ನಿನ್ನನ್ನು ರಾತ್ರಿ ಮಾತ್ರ ನಾನು ಗೆಸ್ಟ್ ಹೌಸಲ್ಲಿ ನೋಡ್ಕೋತೀನಿ, ಸರಿನಾ? ನನ್ನ ಪ್ರೀತಿ ಹೆಂಡತಿಯಾಗಿ. ಅದು ನನಗೆ ಇಟ್ಕೊಂಡವಳನ್ನು ಪಟ್ಟ ತಗೊಳಕ್ಕೆ ಇಷ್ಟ ಇಲ್ಲ. ಅದು ನಾನು 2 ಮಕ್ಕಳ ತಾಯಿ. ಈಗ ನಿಮ್ಮ ಜೊತೆ ಸಂಬಂಧ ಇಟ್ಕೊಂಡು ಈ ಮನೇಲಿ ಇದ್ದೀನಿ ಅಂತಂದರೆ ನಾಳದು ಪರಿಣಾಮ ನನ್ನ ಮಕ್ಕಳ ಮೇಲೆ ಬೀಳುತ್ತೆ. ಬೇಡ, ನನಗೆ ಈ ಸಂಬಂಧ ಬೇಡ. ಅಂದರೆ ಏನಂತ ನಿನ್ನ ಮಾತಿನ ಅರ್ಥ? ನಾನು ನಿನ್ನನ್ನು ಮದುವೆ ಆಗಬೇಕು ಅಂತೀಯಾ? ಆದರೆ ಮದುವೆ ಆಗಿ ನನ್ನ ಮಕ್ಕಳನ್ನ ನಿಮ್ಮ ಮಕ್ಕಳು ಅಂತ ಸ್ವೀಕರಿಸಿ. ಇಲ್ಲ, ನನ್ನನ್ನು ನನ್ನ ಮಕ್ಕಳನ್ನ ಬಿಟ್ಬಿಡಿ. ಯಾವ್ದಾದ್ರು ಹೊಳೆನೋ ಕೆರೆನೋ ನೋಡ್ಕೋತೀನಿ. ಯಾಕಂದರೆ ಈ ವಿಡಿಯೋ ಮಾಡಿದವರು ನಮ್ಮನ್ನು ಎಲ್ಲೋದ್ರೂ ಸುಮ್ಮನೆ ಬಿಡೋದಿಲ್ಲ. ಹಾಗೆ ಮತ್ತೆ ನನ್ನ ಜೊತೆ ನೀವು ನಿನ್ನೆ ಅಸಹ್ಯವಾಗಿ ನಡ್ಕೊಂಡಿದ್ದ ನನಗೂ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಎಷ್ಟು ಬಲವಂತ ಮಾಡಿದ್ರಿ. ನನ್ನ ಎಷ್ಟು ನಿಮ್ಮಿಂದ ದೂರ ಹೋಗೋಕ್ಕೆ ಪ್ರಯತ್ನ ಪಟ್ರು ನನ್ನನ್ನು ನೀವು ಹೇಳೋಕ್ಕಾಗಲ್ಲ ನನಗೆ. ಭಾಗ್ಯ, ಅದು ನನ್ನಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡು. ಕ್ಷಮಿಸೋಕ್ಕಾಗದಿರೋಷ್ಟು ತಪ್ಪು ಮಾಡಿದ್ದೀರ. ನಾನೊಂದು 2 ದಿನ ಕೆಲಸಕ್ಕೆ ಬರೋದಿಲ್ಲ. ಭಾಗ್ಯ, ನಿಂತ್ಕೋ ಭಾಗ್ಯ. ಭಾಗ್ಯ, ಪ್ಲೀಸ್ ಕೈ ಬಿಡಿ ನಂದು. ನಾನು ಹೋಗ್ಬೇಕು, ಕೈ ಬಿಡಿ ಅಂದೆ. ನೋಡಿ, ನಾನೇನು ಮನೆ ಕೆಲಸದವಳಂದರೆ ಕೆಲಸದವಳಲ್ಲ. ಗಂಡ ಸತ್ತ ಮೇಲೆ ನನ್ನ ಪರಿಸ್ಥಿತಿ ಹಾಗಿತ್ತು. ಏನು ಮಾಡೋದು ಹೇಳಿ? ನಾನು ದುಡಿಲೇಬೇಕಾಗಿತ್ತು. ಅದಕ್ಕೆ ಈ ಕೆಲಸನ ಆಯ್ಕೆ ಮಾಡಿಕೊಂಡೆ. ಈ ಕೆಲಸ ಆದರೆ ಮಕ್ಕಳನ್ನ ನೋಡಿಕೊಂಡು ಇರ್ಬೋದು ಅಂತ. ಬೇರೆ ಕೆಲಸ ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಮುಂಜಾನೆ ಹೋದರೆ ಸಂಜೆಗೆ ಬರಬೇಕು. ಮಕ್ಕಳು ನೋಡ್ಕೊಳಕ್ಕಾಗಲ್ಲ ಅಂತ ಬೆಳಗ್ಗೆ ಮಕ್ಕಳನ್ನ ಶಾಲೆಗೆ ಕಳಿಸಿರ್ತೀನಿ. ಮಕ್ಕಳು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಊಟಕ್ಕೆ ಅವ್ರನ್ನ ಮನೇಲೇ ಇರ್ತೀನಿ. ಸಂಜೆ ಮತ್ತೆ ಚಾಕೆ ಮನೇಲೇ ಇರ್ತೀನಿ. ಮಕ್ಕಳು ಹುಷಾರಾಗಿರ್ತಾರೆ, ನನ್ನ ಕೆಲಸನೂ ಹುಷಾರಾಗಿರುತ್ತೆ ಅಂತ ನಾನು ಈ ಕೆಲಸನ ಆಯ್ಕೆ ಮಾಡಿಕೊಂಡೆ. ನಾನು ತುಂಬ ಓದಿದ್ದೀನಿ, ನಾನು ತುಂಬ ಬುದ್ಧಿವಂತೆ. ಏನು ಮಾಡೋದು? ಸಮಯ ಸಂದರ್ಭ ನಮ್ಮನ್ನು ಈ ಥರ ಮಾಡೋಕ್ಕಚ್ಚುತ್ತೆ. ನೋಡಿ, ಕೈ ಬಿಡಿ, ನಾನು ಹೋಗ್ತೀನಿ. ಎಲ್ಲಾದರೂ ಹೊಳೆನೋ ಕೆರೆನೋ ನೋಡ್ಕೋತೀನಿ. ಯಾಕೋ ನನಗೆ ಇಷ್ಟನೇ ಇಲ್ಲ. ನೋಡು, ನೀನು ಎಲ್ಲೂ ಹೋಗೋ ಆಗಿಲ್ಲ. ನೀನು ಇಲ್ಲೇ ಇರಬೇಕು. ನೋಡು, ಇದೇ ಮನೇಲಿ ನೀನು ಕೆಲಸ ಮಾಡ್ಕೊಂಡಿರ್ಬೇಕು. ನನ್ನ ಹೆಂಡತಿ ಭಾಳ ದಿನ ಬದುಕಲ್ಲ. ನಿನಗೊಂದು ವಿಷಯ ಹೇಳ್ತಾ ಇದ್ದೀನಲ್ಲ, ನನ್ನ ಹೆಂಡತಿ ಭಾಳ ದಿನ ಬದುಕಲ್ಲ. ಅವಳಿಗೆ ರೋಗ ಇದೆ. ನೋಡು, ಅವಳಿಗೆ ರೋಗ ಇದೆ, ಗೊತ್ತಾಯ್ತಾ? ರೋಗನ? ಏನು ರೋಗ? ನನ್ನ ಹೆಂಡತಿಗೆ ಅವಳಿಗೆ ಕ್ಯಾನ್ಸರ್ ಇದೆ. ಏನು ಕ್ಯಾನ್ಸರ? ಅಂದರೆ ಅವ್ರ ಜೊತೆ ನೀವು ಸಂಸಾರ ಮಾಡಿದ್ದೀರಾ? ಇಲ್ಲ, ಅದಕ್ಕೆ ನಿನ್ನ ಮುಂದೆ ಹೇಳೋಕ್ಕಾಗದಿರೋಂಗೆ ಹೇಳ್ತಾ ಇದ್ದೀನಿ. ಅವಳ ಜೊತೆ ಕ್ಯಾನ್ಸರ್ ಇದ್ದಾಗ ಗೊತ್ತಾದ ಮೇಲೆ ನಾನು ಅವಳು ಸಂಬಂಧನೇ ಇಲ್ಲ. ಅವಳು ನನ್ನಿಂದ ದೂರನೇ ಉಳಿದಿದ್ದಾಳೆ, ನನಗೇನು ತೊಂದರೆ ಆಗಬಾರ್ದು ಅಂತ. ನನ್ನ ಮಗನೂ ಕೂಡ ದೂರ ಇರ್ತಾಳೆ. ನೋಡು, ಒಂದು ವಿಷಯ ಹೇಳ್ತೀನಿ. ಅವಳಿಗೆ ಈ ಮುಂದೆ ಇದು ನನಗೆ ಅವಳಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ನೀನು ಅವಳನ್ನ ಚೆನ್ನಾಗಿ ನೋಡ್ಕೊ. ಅವಳು ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಾದ್ಮೇಲೆ ಅವಳು ಇಲ್ಲದ ಕಾಲಕ್ಕೆ ನಿನ್ನನ್ನು ಮದುವೆ ಆಗ್ತೀನಿ. ನೀನು, ನನ್ನ ಮಗ, ನೀನು 2 ಮಕ್ಕಳು ಒಂದಾಗಿ ಮನೇಲಿ ಜೀವನ ಮಾಡೋಣ. ನನ್ನ ಮಗನ ಚೆನ್ನಾಗಿ ನೋಡ್ಕೋತೀಯಲ್ಲ? ಅದು ಅಲ್ಲ ಪಾಪ, ಅಕ್ಕ ಕ್ಯಾನ್ಸರ? ಅಯ್ಯೋ ಶಿವನೇ, ಏನು ಹೇಳ್ಬಿಟ್ರಿ ನೀವು? ಅಲ್ಲ, ಸಿಡಲ್ ಬಡ್ದಂಗಾಯ್ತು ನನಗೆ. ಅದು ಒಂದು, ಮತ್ತೆ ಪಾಪ ಆ ಮಗು ಕೂಡ ತಾಯಿನ ಎಷ್ಟು ಹಚ್ಕೊಂಡಿದೆ. ನಾಳೆ ಅಕ್ಕ ಎಲ್ಲ ಅಂದಾಗ ಆ ಮಗು ಹೇಗಿರುತ್ತೆ? ಆಯಿತು ರೀ, ಆಯಿತು. ನಾನು ನನ್ನ ಮಗನಿಗೆ ನನ್ನ ಮಕ್ಕಳಕ್ಕಿಂತನೂ ಹೆಚ್ಚಾಗಿ ನೋಡ್ಕೋತೀನಿ. ಆ ಮಗುನ ನನ್ನ ಮಗುವಾಗಿ ನೋಡ್ಕೋತೀನಿ. ನನ್ನ ಮಗನಾಗಿ ಜೋಪಾನ ಮಾಡ್ತೀನಿ. ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ನೋಡ್ತಾ ಇರಿ, ಈ ಮನೆಗೆ ಅವನು ರಾಜನಾಗಿ ಬೆಳಿತಾನೆ. ಥ್ಯಾಂಕ್ ಯು ಭಾಗ್ಯ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ
ನೀನು ಈ ವಿಷಯನ ಯಾರಿಗೂ ಹೇಳಲ್ಲ ತಾನೇ? ಅಯ್ಯೋ ಇಲ್ಲಪ್ಪ, ಇಲ್ಲ ನಾನು ಯಾರಿಗೂ ಹೇಳಲ್ಲ. ಸರಿ, ನಾನು ಅಡುಗೆ ಹೊತ್ತಾಯಿತು, ಅಡುಗೆ ಮಾಡ್ತೀನಿ. ನಿಂಗೆ ಬೇರೆ ಹೊತ್ತಾಯಿತು, ಮತ್ತೆ ಸಂಜೆಗೆ ಅಕ್ಕನೂ ಬೇರೆ ಬರ್ತಾರೇನೋ. ನೀನು ಅವಳ ಮುಂದೆ ಅವಳಿಗೆ ಅಕ್ಕ ಅನ್ಬೇಡ. ಸರಿ ಆಯಿತು ಬಿಡಿ, ನಾನು ಅಕ್ಕ ಅನ್ನಲ್ಲ, ಅಮ್ಮೋರೇನೇ ಅಂತೀನಿ. ನೀವು ಹೋಗಿ. ಯಾಹೂ ಯಾಹೂ ಯಾಹೂ. ಅಯ್ಯೋ ನನ್ನ ಖುಷಿ ತಾಳಾರೆ ನಾನು. ಅಯ್ಯೋ ನಾನೇನು ಅನ್ಕೊಂಡಿದ್ದೆ, ಇದೇನು ಆಗೋಗ್ಬಿಡ್ತಲ್ಲಪ್ಪ. ಆಹಾ. ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ, ಸುಂದರವಾದ ಒಳ್ಳೆ ಗುಣಮಟ್ಟ ಕಡಿಮೆ ಬೆಲೆಯಲ್ಲಿ ಹೊಸ ಕಲೆಕ್ಷನ್ ಸೀರೆಗಳು ಬಂದಿದ್ದಾವೆ. ಇದು ನೋಡ್ರಿ ಸ್ಟೋನ್ ವರ್ಕಿನ ಸಾರಿ ಐತಿ. ಯಾರಿಗಾದ್ರೂ ಬೇಕಂದ್ರೆ ನಾನು ಫಸ್ಟು 1100 ರೂಪಾಯಿಗೆ ಮಾರಿದ್ದೆ ಸೀರೆಗಳನ್ನ, ಈಗ ಕೇವಲ 1000 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಇದು ಬಂದು 750 ರೂಪಾಯಿ ಸ್ಟೋನ್ ವರ್ಕಿಂದು. ಇದು ಬಂದು ನೀತಾ ಅಂಬಾನಿ ಅವರು ವೇರ್ ಮಾಡಿರೋಂಥ ಸಾರಿ ಬಂದು 1800 ರೂಪಾಯಿ ಈ ಥರ ಎಲ್ಲ ಇತ್ತು ಸಾರಿ. ಇದು ಗೋಲ್ಡನ್ ಸಾರಿ ಇತ್ತು. ಸೊ ಈಗ 1200 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಸಾರಿ ಕಲರ್ ಅಂತೂ ಇಷ್ಟು ಅದಾವೆ, ಬಾರ್ಡರು ನೋಡ್ಕೊಂಬಿಡಿ. ಇದು ನಾನೆಲ್ಲನೂ ಬಹಳ ಪೀಸಸ್ ತರಿಸಿದ್ದೆ ಸೀರೆದು. ಇದೆಲ್ಲ ಖಾಲಿಯಾಗಿ ಇಷ್ಟೇ ಉಳಿದಿರೋದ್ರಿಂದ 850 ಕೊಡ್ತಾ ಇದ್ದೀನಿ. ಇಲ್ಲ ಫಸ್ಟು 1000 ರೂಪಾಯಿಗೆಲ್ಲ ಮಾರಿದ್ದೆ ನಾನು. ಈ ಸೀರೆ ಬಂದು ಬಾರ್ಡರ್ ಸೀರೆ ಆಗಿರುತ್ತೆ, ಸ್ಮೂತ್ ಸಿಲ್ಕಿ ಸೀರೆ ಆಗಿರುತ್ತೆ. 1200 ರೂಪಾಯಿಗೆ 3 ಸಾರಿ ಕೊಡ್ತಾ ಇರ್ತೀನಿ. ಮತ್ತು ಇದು ಬಂದು ನಿಮಗೆ ಸಿಲ್ವರ್ ಕಲರ್ ಬಾರ್ಡರ್ ಸಾಡಿ ಐತೆ, ಮತ್ತು ಪಿಂಕ್ ಕಲರ್ ಬಾರ್ಡರ್ ಬಂದೈತಿ. ಇದರೊಳಗೆ ಇಷ್ಟು ಕಲರ್ ಅವೈಲೇಬಲ್ ಅದಾವ. ಇದು ರೇಟ್ನು ಇಲ್ಲೇ ಕೊಟ್ಟಿರ್ತೀನಿ, ಮತ್ತು ನಮ್ಮ ಮೊಬೈಲ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಮತ್ತು ಸೀರೆ ಫೋಟೋಗಳು ವೀಡಿಯೋಗಳೂ ಹಾಕಿರ್ತೀನಿ ನಾನು. ಸೊ ನಿಮ್ಗೆ ಯಾರಿಗಾದ್ರೂ ಈ ಸೀರೆಗಳು ಬೇಕಂತಂದ್ರೆ ನೀವೇನು ಮಾಡಬೇಕು ಅಂದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೀನಲ್ಲ, ಅದಕ್ಕೆ ಸೀರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಬೇಕು. ಇದು ಬಂದು ನೋಡಿ ಗೋಲ್ಡನ್ ಲೇಸಿನ ಸಾರಿ, ಟ್ರೆಂಡಿಂಗ್ ಸಾರಿ ಐತಿ. 750 ಫಸ್ಟ್ ಎಲ್ಲ 750 800 ರೂಪಾಯಿಗೆ ಮಾರಿದ್ದೆ ನಾನು. ಈಗ 700 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ನೋಡಿರಿ ಬಾರ್ಡರ್ ಇರುತ್ತೆ, ಹೊಸ ಟ್ರೆಂಡಿಂಗ್ ಸಾರಿ ಐತಿ. 700 ರೂಪಾಯಿಗೆ ಕೊಡ್ತಾ ಇದ್ದೀನಿ. ರೇಟ್ನ ನಾನು ಹೇಳಕ್ಕೆ ಹೋಗಲ್ಲ. ಇದು ಪಶ್ಮಿನಾ ಸಾರಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಭರತನಾಟ್ಯ ಮಾಡೋದು ಎಲ್ಲ ಐತೆ ಡಿಸೈನು. ಸೊ ಅದು ನಿಮಗೆ ಅದ್ರ ಮೇಲೆ ರೇಟ್ ಕೊಟ್ಟಿದ್ದೀನಿ. ಇದು ಬಂದು ವೈಟ್ ಕಲರ್ ಸಾಡಿ, ವೈಟ್ ಅಂದರೆ ವೈಟ್ ಬರಲ್ಲ, ಕ್ರೀಮ್ ಕಲರ್ ಸಾಡಿಗೆ ಅದು ಇದು ಹೂ ಬಂದಿರುತ್ತೆ. ಇದು ಬಂದು ನಿಮಗೆ ಸ್ಟೋನ್ ವರ್ಕಿನ್ ಡೈಲಿ ವೇರ್ ಸಾರಿ ಅದಾವ. 1200 ರೂಪಾಯಿಗೆ 3 ಸಾರಿ ಕೊಡ್ತಾ ಇರ್ತೀನಿ. ಯಾವ ಸಾರಿ 3 ಸಾರಿ ಕೊಡ್ತೀನಿ 4 ಸಾರಿ ಕೊಡ್ತೀನಿ ಅಂತೀನಲ್ಲ, ಅವನಷ್ಟೇ ಕೊಡ್ತಿರ್ತೀನಿ. ಅದು ಬಿಟ್ಟು ಯಾವ್ದು ಇದು ನೋಡಿರಿ ಅನುಶ್ರೀ ಸಾಡಿ 1350 ರೂಪಾಯಿಗೆ 3 ಸಾರಿ ಅದು. ಇದು ಬಂದು 1100 ರೂಪಾಯಿಗೆ 2 ಸಾರಿ ಕೊಡ್ತಾ ಇರ್ತೀನಿ. ಮತ್ತು ನೀವು ಎಲ್ಲ ಸೀರೆನೂ 2 3 ಕೊಡ್ತಾರಂತೇನಿಲ್ಲ. ಅದ್ರ ಮೇಲೆ ಒಂದು ಸುಮ್ಮನೆ ರೇಟ್ ಹಾಕ್ಬಿಟ್ಟಿದ್ದೆ ಅಂದರೆ ಅದು ಒಂದೇ ಕೊಡ್ತೀನಿ ಅಂತ ಅರ್ಥ. ಇದು 450 ರೂಪಾಯಿಗೆ ಒಂದೇ ಸೀರೆ. ಇದು ನಮ್ರತಾ ಗೌಡ ಅವರು ವೇರ್ ಮಾಡಿರುವಂಥ ಸಾರಿ, ನೆಕ್ಲೆಸ್ ಡಿಸೈನ್ ಸಾರಿ. ಇದು ಪಿಂಕ್ ಮತ್ತು ಲೈಟ್ ಪಿಂಕ್ ಬಾರ್ಡ್ರ್ ಐತಿ. ಇದು ಬಂದು ನೋಡ್ರಿ ರಂಗಿತಾ ರಂಗು ಅಂತೇಳಿ ಹೊಸದು ಒಂದೈತಲ್ಲ ಈಗ, ಇದು ಬಂದು ನಿಮಗೆ ಪ್ರಿಂಟೆಡ್ ಇರ್ತೈತಿ. 450 ರೂಪಾಯಿ ಸಾರಿ, ತುಂಬ ಚೆನ್ನಾಗಿದೆ. ಇವು ಬಂದು ಡೈಲಿ ವೇರ್ ಸಾರಿ ಐತಿ, ಸ್ಟೋನ್ ವರ್ಕಿಂದ ಐತೆ. ಸ್ಟೋನ್ ಅಂದ್ರೆ ಆ ಥರ ಉದುರೋ ಸ್ಟೋನ್ ಅಲ್ಲ, ಇದು ಕ್ವಾಲಿಟಿ ಮಾತ್ರ ನಂಬರ್ 1 ಐತೆ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಕತ್ತಿ 5-6 ತಿಂಗಳಾಯಿತು. 7ನೇ ಸಲ ನೀರಾಗ ಹಾಕಿದ್ದೀನಿ, ಏನೂ ಸ್ಟೋನ್ ಉದುರಿಲ್ಲ. 1000 ರೂಪಾಯಿಗೆ 3 ಸೀರೆ ನೋಡ್ರಿ ಎಷ್ಟು ಚಂದ ಅದಾವ, ಅಷ್ಟು ಮಸ್ತ್ ಅದಾವ. ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದಾವೆ. ಯಾರಿಗೆಲ್ಲ ಬೇಕಂತಿರಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ, ರೈಟ್ ಮಾರ್ಕ್ ಮಾಡಿ ನಿಮ್ಗೆ ಯಾವ ಸೀರೆ ಬೇಕು ಅದನ್ನು ಇಲ್ಲಿ 9036882501ಗೆ ವಾಟ್ಸಪ್ ಮಾಡಿರಿ. ನೀವು ಇದು ಬೇಕು ಅದು ಬೇಕು ಈ ಸೀರೆ ಬೇಕು ಅಂದರೆ ನಂಗೆ ಗೊತ್ತಾಗಲ್ಲ, ತುಂಬ ಸೀರೆ ಇರ್ತಾವೆ. ಹಾಗಾಗಿ ನೀವೇನು ಮಾಡಬೇಕು, ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ. ವೀಡಿಯೋದಾಗ ನೋಡುವಾಗ ಸ್ಕ್ರೀನ್ಶಾಟ್ ತೊಗೊಂಡು ಅದಕ್ಕೆ ಒಂದು ಟಿಕ್ ಮಾರ್ಕ್ ಹಾಕಿ ಈ ಥರ ಸೀರೆ ಬೇಕು ಮೇಡಮ್ ನಮಗೆ ಅಂತ ನೀವು ಕಳಿಸ್ಕೊಡಿ. ಆಗ ನಾನು ನಿಮಗೆ ಆ ಥರ ಸೀರೆನ ನಂಗೆ ಬೇಗ ಈಸಿ ಆಗಿಬಿಡುತ್ತೆ ಹೇಳೋಕ್ಕೆ. ರೇಟ್ ಅಂತೂ ಹೇಳೋಕ್ಕೇನು ಅದರಲ್ಲೇ ಕೊಟ್ಬಿಟ್ಟಿರ್ತೀನಿ, ಎಲ್ಲನೂ ಅದರಲ್ಲೇ ರೇಟ್ ಕೊಟ್ಟಿರ್ತೀನಿ ನಾನು, ಏನು ಹೇಳೋಕ್ಕೇನು ಇರೋದಿಲ್ಲ. ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ರೇಟ್ ಕೊಟ್ಟಿರ್ತೀನಿ, ಮತ್ತು ಸೀರೆ ಫೋಟೋನೂ ಹಾಕಿರ್ತೀನಿ. ನಿಮ್ಗೆ ಯಾವ್ದು ಬೇಕು ಇಷ್ಟ ಆದರೆ ನೋಡಿ. 1200 ರೂಪಾಯಿಗೆ 3 ಸೀರೆ ಕೊಡ್ತಾ ಇದ್ದೀನಿ, ಮತ್ತು ಒಂದೇ ರೇಟ್ ಹಾಕಿರ್ತೀನಿ ನೋಡಿ. ಸುಮ್ಮನೆ 750, ಇದು ನೋಡಿ 800 ರೂಪಾಯಿಗೆ 2 ಸೀರೆ, ಇದು 800ಕ್ಕೆ ಹಾಕಿರ್ತೀನಿ ಅಂದರೆ ಇದನ್ನು ಒಂದೇ ಕೊಡ್ತಾ ಇದ್ದೀನಿ ಅಂತ ಅರ್ಥ. 3 4 ಕೊಡಲ್ಲ. ಅವು ಏನು 1200 ರೂಪಾಯಿಗೆ 3 ಕೊಡ್ತೀನಿ, 1000 ರೂಪಾಯಿಗೆ 3 ಕೊಡ್ತೀನಿ ಅಂತಲ್ಲ, ಅವ್ನು ಕೊಡ್ತೀನಿ. ಇದು 1100 ರೂಪಾಯಿಗೆ 5 ನೈಟಿ ಕೊಡ್ತಾ ಇದ್ದೀನಿ. ಅದು ಫಸ್ಟ್ನೇ ತೋರಿಸಿದ್ದು 1000 ರೂಪಾಯಿಗೆ 5 ನೈಟಿ. ಇದು ಬಂದು 1000 ರೂಪಾಯಿಗೆ 3 ನೈಟಿ. ಇದು ಬಂದು 350 ರೂಪಾಯಿ.
ಇಳಕಲ್ ಕಾಟನ್ ಸಾರಿ ಬಂದಾವ ನೋಡ್ರಿ. ಎಷ್ಟು ಚಂದ ಅದಾವ ಅಂದ್ರೆ ಅಷ್ಟು ಸಣ್ಣಗೆ ಲೈನ್ ಚೆಕ್ಸ್ ಅದಾವ. ಅಷ್ಟು ಸೂಪರ್ ಆಗಿದಾವ. ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದಾವ. ಇವು ದೊಡ್ಡ ಚೌಕ್ ನೋಡ್ರಿ, ದೊಡ್ಡ ಚೌಕ ಆಕಾರದಲ್ಲಿದ್ದಾವೆ. ಎಷ್ಟು ಚೆನ್ನಾಗಿದಾವ, ಮಸ್ತ್ ಅದಾವ. ಬಾರ್ಡರ್ ಕೂಡ ಅಷ್ಟೇ ರಿಚ್ ಆಗೈತಿ. ಮತ್ತು ನಿಮ್ಗೆ ಇದು ಪಲ್ಲು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇವು ಬಂದು ಇಳಕಲ್ ಸಾರಿ ಅಂತೇಳಿ ಟ್ರೆಂಡಿಂಗ್ ಆಗಿರೋ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸಾರಿ. ಮತ್ತು ಇದು ನಿಮ್ಗೆ ರೇಷ್ಮೆ ಪ್ಯೂವರ್ ಬಾರ್ಡರ್ ಸೆರಗ ರೇಷ್ಮೆದಿರುತ್ತೆ, ರೇಷ್ಮೆ ಸಾರಿ. ಇದು ಬಂದು ನಿಮಗೆ ಬಾರ್ಡರ್ ಸಾರಿ. ಇಷ್ಟು ಲುಕ್ಕು ಇಷ್ಟು ಸ್ಮೂತ್ ಅದಾವ. ಸಾರಿ ಬಂದು 950 ರೂಪಾಯಿ ಇರ್ತೈತಿ. ಬೇಗ ಸ್ಕ್ರೀನ್ಶಾಟ್ ತೊಗೊಳ್ರಿ, ಮಾರ್ಕ್ ಮಾಡಿರಿ. ನಿಮ್ಗೆ ಯಾವ ಸೀರೆ ಬೇಕಲ್ಲ ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟಿದ್ದೀನಿ, ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಇಷ್ಟೆಲ್ಲ ಸೀರೆ ಕಲೆಕ್ಷನ್ ಅದಾವ ನೋಡ್ರಿ. ಇಲ್ಲೆಲ್ಲ ಸೀರೆ ಕಲೆಕ್ಷನ್ಗಳದಾವ, ತುಂಬಾ ಐತೆ. ಇವೆಲ್ಲ ನೋಡ್ರಿ ಟಿಪ್ ಟಾಪ್ ಬ್ಲೌಸ್ ಪೀಸ್ ಅಂತಾರಲ್ಲ, ಟಿಪ್ ಟಾಪ್ ಸಾರಿ ಮ್ಯಾಚಿಂಗ್ ಕಲರ್ ಟಿಪ್ ಟಾಪ್ ಬ್ಲೌಸ್ ಅಂತಾರೆ. ಲಿಂಬಿ ಹುಳಿ ವಾಸನೆ ಅದಾವ, ಮಸ್ತ್ ಅದಾವ. ಕ್ವಾಲಿಟಿ ಮಾತ್ರ ನಂಬರ್ 1 ಐತಿ. ಬೇರೆ ಎಲ್ಲ ಕಡೆ ನಿಮಗೆ 80 ಸೆಂಟಿಮೀಟ್ರಿಗೆ 165 ರೂಪಾಯಿ ಬೀಳ್ತಾ ಇದೆ. ನಾನು ಕೊಡೋದು 150 ರೂಪಾಯಿ ಕೊಡ್ತಾ ಇರ್ತೀನಿ. ಯಾರಿಗೆ ಬೇಕಲ್ಲ ಬುಕ್ ಮಾಡ್ಕೊಳ್ಳಿ, ಫ್ರೀ ಶಿಪ್ಪಿಂಗ್.